ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ. ನಾನು ಮತ್ತೊಮ್ಮೆ ನಿಮ್ಮ ಮುಂದೆ ನಿಮ್ಮ ಪರವಾಗಿ ಗುರುಗಳ ಹತ್ರ ನಿಮ್ಮ ಕಮೆಂಟ್ಸ್ಗಳಿಗೆ ಅಥವಾ ನಿಮಗಿರುವಂಥ ಡೌಟ್ಸ್ಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಬಂದಿದ್ದೀವಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಎಂದಿನ ಹಾಗೆ ಇದು ಬಹುಶಃ 3ನೇ ಎಪಿಸೋಡ್ ಅಂದ್ಕೊಳ್ತೀನಿ. ನಮ್ಮ ವೀಕ್ಷಕರು, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರು ಕೇಳೋ ಅಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಹಾಗಾಗಿ ಅವರು ಕೇಳೋ ಅಂಥ ಪ್ರಶ್ನೆಗಳನ್ನ ಹೊತ್ತು ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಮೊದಲನೇ ಪ್ರಶ್ನೆ ಸರ್, ನಮ್ಮ ಚಾನೆಲ್ನಲ್ಲಿ ಅತಿ ಹೆಚ್ಚು ಓಡಿರುವಂಥ ವಿಡಿಯೋ ಅಂತ ಸಿರೀಸಲ್ಲಿ ತಗೊಂಡ್ರೆ ದನ ಕರುಗಳ ಶೆಡ್ ಬಗ್ಗೆ ವಾಸ್ತು ಮಾಹಿತಿನ ಕೊಟ್ಟಿದ್ರಿ. ಈ ವಿಡಿಯೋಗೆ ಕಾರ್ತಿಕ್ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ ಸರ್. ನೈಋತ್ಯ ಮೂಲೆಯಲ್ಲಿ ನಾವು ಕುರಿ ಶೆಡ್ ಅಥವಾ ದನ ಶೆಡ್ನ ಮಾಡ್ಬೋದಾದರೆ ಹೇಗೆ ಮಾಡಬೇಕು, ಮಾಡಬಾರ್ದು ಅಂದರೆ ಯಾಕೆ ಮಾಡಬಾರ್ದು? ಮೇಡಮ್, ಇಲ್ಲಿ ಫಸ್ಟ್ ಏನಂದರೆ, ನೀವು ನೈಋತ್ಯದಲ್ಲಿ ಮಾಡ್ತೀರಿ ಅಂದಾಗ ಆ ಜಾಗ, ಅದು ಸಪೋಸ್ ಒಂದು ಸೈಟ್ ಇರ್ಬೋದು, ಅಥವಾ 10 ಗುಂಟೆ ಇರ್ಬೋದು, 1 ಎಕರೆ ಇರ್ಬೋದು, 5 ಎಕರೆ ಇರ್ಬೋದು. ಆ ಜಾಗದಲ್ಲಿ ನೈಋತ್ಯದಲ್ಲಿ ಮಾಡ್ತೀನಿ ಅಂದರೆ ಮಾಡ್ಬೋದು. ಅದೇ ಜಾಗದಲ್ಲೇ ನಿಮ್ಮದು ಸ್ವಂತ ಮನೆ ಇರುತ್ತೆ, ಅಥವಾ ರೇಷ್ಮೆ ಬೆಳೆಯೋದಕ್ಕೆ ಒಂದು ಶೆಡ್ ಮಾಡ್ಕೊಂಡಿರ್ತೀರ, ಆವಾಗ ನಾವು ವಾಯುವ್ಯದಲ್ಲಿ ಮಾಡಬೇಕಾಗುತ್ತೆ. ಆ ಜಾಗದಲ್ಲಿ ಯಾವುದೇ ಬಿಲ್ಡಿಂಗ್ ಇಲ್ಲ ಅಂದಾಗ ನಾವು ನೈಋತ್ಯದಲ್ಲಿ ಮಾಡ್ಬೋದು. ಬಿಲ್ಡಿಂಗ್ ಇದ್ದು ನಾವು ವಾಯುವ್ಯದಲ್ಲಿ ಮಾಡೋಕ್ಕೆ ಏನಕ್ಕೆ ಹೇಳ್ತೀರಿ ಅಂದರೆ, ಇದಕ್ಕೆ ನಾರ್ತ್ ಅಥವಾ ಈಸ್ಟಲ್ಲಿ ಏನೂ ಯಾವುದೇ ಬಿಲ್ಡಿಂಗ್ ಅಡ್ಡ ಬರಬಾರ್ದು. ಏನಕ್ಕೆ? ದನ ಕರು ಶೆಡ್ಡುಗಳಿಗೆ ಆ ಅಡ್ಡ ಬಂತು ಅಂದರೆ ಆವಾಗ ಈ ದನ ಕರುದು ಶೆಡ್ ಏನಿರುತ್ತೆ ಅದು ಪೂರ್ತಿ ಫ್ಲಾಪ್ ಆಗುತ್ತೆ. ಹಾಗಾಗಿ ನಾವು ವಾಯುವ್ಯದಲ್ಲಿ ಮಾಡೋಕ್ಕೆ ಹೇಳೋದು. ಆ ಜಾಗದಲ್ಲಿ ಏನೂ ಇಲ್ಲ, ಬರೀ ದನ ಕರು ಶೆಡ್ ಮಾತ್ರ ಮಾಡ್ತೀರಿ ಅಂದಾಗ ನೈಋತ್ಯದಲ್ಲಿ ಮಾಡ್ಬೋದು. ನಿಮ್ಮ ಜಮೀನು ಆದಮೇಲೆ ದಕ್ಷಿಣ ಮತ್ತು ಪಶ್ಚಿಮ ಭೂಮಿ ಡೌನ್ ಇಲ್ದಿರೋ ಥರ ನೋಡ್ಕೊಳ್ಳಿ. ಆಯಿತು ಸರ್. ಈಗ ರಂಗನಾಥ್ ಸ್ವಾಮಿ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ. ಬಹುಶಃ ಅವರು ನಿಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿದ್ರೆ 60-70% ವಿಡಿಯೋಗಳಲ್ಲಿ ನೀವು ಇದಕ್ಕೆ ಆಲ್ರೆಡಿ ಉತ್ತರ ಕೊಟ್ಟಿದ್ದೀರಾ. ಆದರೂ ಅವ್ರಿಗೊಂದು ಡೌಟ್ ಇದೆ ಸರ್. ಏನಂದರೆ, ಉತ್ತರ ವಾಯುವ್ಯದಲ್ಲಿ ಅಡುಗೆ ಮನೆಗೆ ಡೋರ್ ಇರ್ಬೋದಾ? ಮೇನ್ ಡೋರ್ ಬೇಡ, ಆದರೆ ಅಡುಗೆ ಮನೆಗೆ ಉತ್ತರ ವಾಯುವ್ಯದಲ್ಲಿ ಡೋರ್ ಇರ್ಬೋದಾ ತಿಳಿಸಿ ಅಂತ. ಇಲ್ಲ, ಖಂಡಿತವಾಗೂ ಅದು ಅಡುಗೆ ಮನೆ ಆಗ್ಬೋದು, ರೂಮ್ ಆಗ್ಬೋದು, ಟಾಯ್ಲೆಟ್ ರೂಮ್, ಬಾತ್ರೂಮ್ ಡೋರ್ ಆಗ್ಬೋದು, ಮನೆಯ ಗೇಟ್ ಆಗ್ಬೋದು, ಯಾವುದೇ ಆಗಿದ್ರೂ ಅಷ್ಟೇ ನಮಗೆ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಬರಬಾರ್ದು. ಸರ್, ಇದು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಜ್ಯೋತಿ ಅನ್ನೋರು ಕೇಳಿದ್ದಾರೆ. ಜ್ಯೋತಿ ಮೋನಿ ಅಂತಿದೆ ಅವರ ಅಕೌಂಟ್ ಹೆಸರು. ಸರ್, ನೀವು ಹೇಳಿರೋದು ನಾವು ಚೆನ್ನಾಗಿ ಮಾಡಿದರೆ ನಿಜವಾಗ್ಲೂ ರಿಸಲ್ಟ್ ಬಂದಿದೆ ಸರ್ ನಮಗೆ, ಥ್ಯಾಂಕ್ ಯು ಅಂತ ತಿಳಿಸಿದ್ದಾರೆ. ಸರ್, ಇದರ ಬಗ್ಗೆ ನಾವು ನಮ್ಮ ವೀಕ್ಷಕರಿಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕಿವಿ ಮಾತು ಹೇಳೋದಾದರೆ, ಈಗ ನಮ್ಮ ಮನೆಯಲ್ಲಿ 10 ಪ್ರಾಬ್ಲಮ್ ಇರುತ್ತೆ ಸರ್. ನಾನು ಒಂದನ್ನು ಸರಿಪಡಿಸ್ಕೊಂಡಾಗ ರಿಸಲ್ಟ್ ಸ್ಟಾರ್ಟ್ ಆಗುತ್ತಾ, ಅಥವಾ ನಾನು 10ನ್ನೂ ಸರಿಪಡಿಸ್ಕೊಳ್ಳೋದಕ್ಕೆ ಕಾಯಬೇಕಾ? ಮೇಡಮ್, ಈಗ ನಿಮಗೆ 10 ಪ್ರಾಬ್ಲಮ್ ಇದೆ ಅಂದರೆ ಅದು ಬೇರೆ ಬೇರೆ ವಿಷಯ ಆಗಿರುತ್ತೆ, ಅದರದ್ದೇ ಆದಂಥ ದೋಷ ಇರುತ್ತೆ ಮನೆಯಲ್ಲಿ. ನಾವು ಈಗ ಫೈನಾನ್ಸ್ ಸಮಸ್ಯೆ ಇದೆ ಅಂದರೆ ಉತ್ತರ ಮುಚ್ಚಿರ್ತೀರಿ, ಅಥವಾ ದೇವಮೂಲೆ ಕಟ್ಟಾಗಿರುತ್ತೆ. ಈ ಫೈನಾನ್ಸ್ ಸಮಸ್ಯೆನ ನಾವು ಉತ್ತರ ಓಪನ್ ಮಾಡಿಬಿಟ್ಟು ದೇವಮೂಲೆ ಸರಿಪಡಿಸ್ಕೊಂಡ್ಬಿಟ್ರೆ ನಮಗೆ ಫೈನಾನ್ಸ್ ಸಪೋರ್ಟು ಅಲ್ಲಿಗೆ ಚೆನ್ನಾಗಾಗುತ್ತೆ. ಇನ್ನೊಂದು ಇರುತ್ತೆ ನಿಮ್ಮದೇ ಪ್ರಶ್ನೆ, ಸರ್ ನಮಗೆ ದುಡ್ಡು ಜಾಸ್ತಿ ಖರ್ಚಾಗ್ತಾ ಇದೆ ಅಂತ. ಅದು ದಕ್ಷಿಣದಲ್ಲಿ ಡೌನ್ ಇರ್ಬೋದು, ಅಥವಾ ದಕ್ಷಿಣ ಜಾಸ್ತಿ ಓಪನ್ ಇರುತ್ತೆ, ಮನೆಗೆ ವಿಂಡೋಸ್ ಜಾಸ್ತಿ ಇದ್ದಾಗ ಖರ್ಚಾಗ್ತಾ ಇರ್ತದೆ. ನೀವು ಉತ್ತರ ಓಪನ್ ಮಾಡಿಕೊಂಡು ದಕ್ಷಿಣ ಮುಚ್ಚಿಲ್ಲ ಅಂದರೆ ಆದಾಯ ಜಾಸ್ತಿ ಆಗ್ತದೆ ಹೊರತು, ಯಾವಾಗ ನಾವು ದಕ್ಷಿಣ ಮುಚ್ಚಲ್ವೋ ಅದು ಖರ್ಚು ಮಾಡಿಸ್ತಾನೆ ಇರುತ್ತೆ. ಅಂದರೆ ಇವಾಗ ನಿಮ್ಮದು ಬೇರೆ ಬೇರೆ 4 ಪ್ರಾಬ್ಲಮ್ ಇದ್ದರೆ ಒಂದು ಸರಿಪಡಿಸ್ಕೊಂಡ್ರೆ 1 ಸರೋಗುತ್ತೆ, 3 ಹಾಗೇ ಇರುತ್ತೆ. ನೀವು ಯಾವತ್ತು ಅದನ್ನು ಸರಿಪಡಿಸ್ಕೊತೀರಾ ಅವತ್ತಿಂದ 90 ದಿನಗಳ ಕಾಲ ಅದ್ರ ರಿಸಲ್ಟ್ ಆಗೇ ಇರುತ್ತೆ. ಆಮೇಲೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಸೊ ಈಗ ನೀವು ಹೇಳ್ತಾ ಇರೋದು ಸರ್, 10 ಪ್ರಾಬ್ಲಮ್ ಇದ್ದರೆ ನಾವು ಯಾವುದನ್ನು ಸರಿಪಡಿಸ್ಕೊಳ್ತೀವಿ, 10ರಲ್ಲಿ 1, 2 ಯಾವ್ದು ಸರಿಪಡಿಸ್ಕೊಳ್ತೀವಿ ಅದರ ರಿಸಲ್ಟ್ ನಮಗೆ ಸಿಗುತ್ತೆ, ಇನ್ನು ಉಳಿದಿದ್ದು ಹಾಗೆ ಮುಂದುವರಿಯುತ್ತೆ. ಹೌದು, ಖಂಡಿತ. ಆಯಿತು ಸರ್. ಈಗ ಇದು ಕೂಡ ತುಂಬ ಜನಗಳು ಕೇಳೋ ಅಂಥ ಪ್ರಶ್ನೆ. ಬಹುಶಃ ನಿಮ್ಮನ್ನು ರೆಗ್ಯುಲರಾಗಿ ಫಾಲೋ ಮಾಡೋದಾದರೆ ನೀವು ಏನು ಪರಿಹಾರ ಹೇಳ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ. ಇವ್ರೇನು ಕೇಳಿದ್ದಾರೆ ಅಂದರೆ, ಲಚ್ಚು ಫಾರ್ಮ್ ಹೌಸ್ ಅನ್ನೋರು ಅಕೌಂಟ್ ನೇಮ್ ಇದೆ ಸರ್. ಇವ್ರು ಕೇಳ್ತಿದ್ದಾರೆ, ಸರ್ ಈಗ ಆಲ್ರೆಡಿ ನಾವು ಕಟ್ಬಿಟ್ಟಿದ್ದೀವಿ, ನೀವು ಹೇಳ್ತಾ ಇರೋ ಸಮಸ್ಯೆ ನಮ್ಮ ಮನೆಯಲ್ಲಿದೆ, ಇದಕ್ಕೆ ಪರಿಹಾರ ಏನಾದರೂ ತಿಳಿಸಿ. ಇದಕ್ಕೆ ಪರಿಹಾರ ತಿಳಿಸೋದು ಮೇಡಮ್ ತುಂಬ ಕಷ್ಟ. ಯಾಕೆಂದರೆ ನಿಮ್ಮ ಮನೆ ಯಾವ ರೀತಿ ಇದೆ ಅಂತಲೇ ನನಗೆ ಗೊತ್ತಿಲ್ಲ, ಮತ್ತು ನಿಮ್ಗೆ ಏನು ಸಮಸ್ಯೆ ಇದೆ ಅಂತಲೂ ನನಗೆ ಗೊತ್ತಿಲ್ಲ. ಆಗಿದ್ದಾಗ ನಾವು ಮನೇನ ನೋಡ್ದಿರ ಪರಿಹಾರ ತಿಳ್ಸೋಕ್ಕಾಗಲ್ಲ. ಈಗ ನೆನ್ನೆ ಒಬ್ಬರು ನಂಜನಗೂಡಿಂದ ಒಬ್ಬರು ಫೋನ್ ಮಾಡಿದ್ರು ಮೇಡಮ್. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಫಿಟ್ಟು ಪೂರ್ವದಲ್ಲಿಲ್ಲ, ಅಗ್ನಿಮೂಲೆಯಲ್ಲಿಲ್ಲ, ಎರಡಕ್ಕೂ ಮಧ್ಯ ಇದೆ ಅಂತ.
ಆ ಮಧ್ಯೆ ಇರಬಾರ್ದು ಅಂತ ಅವ್ರಿಗೂ ಗೊತ್ತು, ನನಗೂ ಗೊತ್ತು. ನಾನು ಸುಮಾರು ಸರಿ ಹೇಳಿದ್ದೀನಿ ಅಗ್ನಿ ಮೂಲೆಯಲ್ಲಿ ಇರಬಾರ್ದು ಅಂತ. ಅವ್ರು ಏನು ಹೇಳ್ತಾರೆ ಅಂದರೆ ಪೂರ್ತಿ ಕಾರ್ನರ್ಗಿಲ್ಲ ಸರ್, ಪೂರ್ವ ಮಧ್ಯ ಭಾಗದಲ್ಲೂ ಇಲ್ಲ, ಎರಡಕ್ಕೂ ಮಧ್ಯ ಇದೆ. ನಾನು ಅಗ್ರಿಮೆಂಟ್ ಆಗೋಗ್ಬಿಟ್ಟಿದೆ, ಈಗ ನನಗೆ ಗೊತ್ತಾಯಿತು ಏನು ಮಾಡೋದು ಅಂತ ಕೇಳ್ತಾರೆ. ಈಗ ಅದಕ್ಕೆ ನಾನೇನು ಮಾಡಲಿ? ಅದು ನಿಮ್ಮ ಬುದ್ಧಿವಂತಿಕೆ ಮುಂಚೆನೇ ಇರಬೇಕಾಗಿತ್ತು. ಅವ್ರಿಗೆ ಮೇಡಮ್ ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಿಬಿಡಿ, ಅದು ರಾಂಗ್ ಅಂತ ಹೇಳಿದ್ರು ಸರ್ ಅಗ್ರಿಮೆಂಟ್ ಎಲ್ಲ ಸೈನ್ ಎಲ್ಲ ಆಗೋಗ್ಬಿಟ್ಟಿದೆ, ನಾನು ಇವಾಗ ರೆಂಟಿಗೆ ಬೇರೆ ಬಂದಿದ್ದೀನಿ, ಏನಾದರೂ ಬೇರೆ ಪರಿಹಾರ ಹೇಳಿ ಅಂತಾರೆ. ಬೇರೆ ಪರಿಹಾರಗಳು ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹೆಂಗಿರುತ್ತೆ, ನಿಮ್ಮ ಜೀವನ ಹಂಗಿರುತ್ತೆ. ಅದ್ರ ಬದಲಾಗಿ ಒಂದು ಪೇಂಟ್ ಹೊಡೀರಿ, ಏನೋ ಒಂದು ಯಂತ್ರ ಇಟ್ಕೊಳ್ಳಿ, ಅದು ನನಗೆ ಗೊತ್ತಿಲ್ಲ. ನಾನು ಕಲ್ತಿರೋದು ಇಷ್ಟೇ, ನಮ್ಮ ಗುರುಗಳು ನಾನು ಕಲಿಸಿರೋದು ಇಲ್ಲಿ ಇರಬಾರ್ದು ಅಂದಮೇಲೆ ಅದು ಇರಬಾರ್ದು. ನೀವು ರೆಂಟ್ಗೆ ಹೋಗ್ಬಿಟ್ಟಿದ್ದೀರಾ, ಅಗ್ರಿಮೆಂಟ್ ಹಾಕ್ಕೊಂಡ್ಬಿಟ್ಟಿದ್ದೀರಾ ಅಂದಾಗ ನನಗೆ ಧರ್ಮಸಂಕಟ ಆಗ್ತದೆ. ಅವಾಗ ನಾನೇನು ಮಾಡ್ತೀನಿ, ಫೋನ್ನ ಅವಾಯ್ಡ್ ಮಾಡ್ತೀನಿ, ನಿಮ್ಮಿಂದ ಅಂತರ ಕದ್ಕೊಂಡ್ಬಿಡ್ತೀರಿ. ನೀವು ಇನ್ನೂ ಹೋಗಿಲ್ಲ ಆ ಮನೆಗೆ ಅಂದರೆ ನಾವು ಏನು ಬೇಕಾದರೂ ಹೇಳ್ಬೋದು, ಬೇಡ ಮೇಡಮ್ ಅಂತ. ನನಗೆ ಹೇಳ್ತೀರಾ ನೀವು, ಸರ್ ಅಗ್ರಿಮೆಂಟ್ ಆಗೋಗ್ಬಿಟ್ಟಿದೆ ಅಂತಲೂ ಹೇಳ್ತೀರಾ, ಇಲ್ಲಿ ದೋಷ ಇದೆ ಅಂತಲೂ ಹೇಳ್ತೀರಾ. ಅವಾಗ ನಾನೇನು ಮಾಡಲಿ? ನಾನು ಸುಳ್ಳು ಹೇಳಬೇಕಾಗುತ್ತೆ. ಹಾಗಾಗಿ ಅದನ್ನು ಬದಲಿಸ್ಬೇಕು ಅಂದಮೇಲೆ ಬದಲಿಸಲೇಬೇಕು. ಅದು ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆ ನಾವು ಅರ್ಥ ಮಾಡ್ಕೊಳ್ಳಿ. ವಾಸ್ತುನ ಯಂತ್ರ ತಂತ್ರ ಮಂತ್ರಗಳಿಂದ ನಾವು ಸರಿಪಡ್ಸೋಕ್ಕಾಗಲ್ಲ. ಅಲ್ಲಿ ಏನು ದೋಷ ಇದೆ ಅದು ಸರಿಪಡಿಸಿದ್ರೆ ಮಾತ್ರ ನಮಗೆ ಪಾಸಿಟಿವ್ ಬರ್ತದೆ. ಅದು ಬಿಟ್ಬಿಟ್ಟು ನೀವು ಬೇರೆ ಯಾರಾದರೂ ಏನಾದರೂ ಕೊಡ್ತಾರೇನೋ ನನಗೆ ಗೊತ್ತಿಲ್ಲ, ಅದನ್ನು ಬೇಕಾದ್ರೆ ನೀವು ಮಾಡಿಸ್ಕೊಳ್ಳಿ. ಆದರೆ ನಿಮಗೆ ಗೊತ್ತಿರಬೇಕು, ನೀವೇನು ಮಾಡಿಸ್ಕೊತೀರಿ 100ರಲ್ಲಿ 1% 2% ಮಾತ್ರ ಚೇಂಜ್ ಆಗುತ್ತೆ. ಇದು ಓಡೋ ಪ್ರಪಂಚ. ಎಲ್ಲರೂ ಬದುಕ್ತಾ ಇದ್ದಾರೆ. ನಾವು ಚೆನ್ನಾಗಿ ಬದುಕಬೇಕು ಅಂದರೆ ನಮ್ಮ ದೇಹ ಚೆನ್ನಾಗಿರಬೇಕು, ನಮ್ಮ ಮನೆ ಚೆನ್ನಾಗಿರಬೇಕು. ಈಗ ನನಗೊಂದು ಕಾಲು ಸರಿ ಇಲ್ಲ ಅಂದಾಗ ನಾನು ನಿಮ್ಮ ಲೆವೆಲ್ಗೆ ನಾನು ಓಡಾಡೋಕ್ಕಾಗುತ್ತಾ? ನಿಮ್ಮ ಥರ ನಾನು ಮೆಟ್ಲತ್ತಕ್ಕಾಗುತ್ತಾ? ಇಲ್ಲ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಹ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಾವು ದುಡಿಬೇಕು. ಅದೇ ರೀತಿ ನಮ್ಮ ಮನೆ ಎಷ್ಟು ಚೆನ್ನಾಗಿರುತ್ತೆ, ನಮ್ಮ ಜೀವನ ಅಷ್ಟು ಚೆನ್ನಾಗಿರುತ್ತೆ. ಅದು ಬಿಟ್ಟು ಬೇರೆ ಆಲ್ಟರ್ನೇಟಿವ್ ವಾಸ್ತುವಂತೂ ಖಂಡಿತವಾಗೂ ಬಳಸಬೇಡಿ. ಬಹುಶಃ ಇಲ್ಲಿ ಇನ್ನೊಂದು ಕಮೆಂಟ್ ಇತ್ತು ಸರ್, ಕುಮಾರಸ್ವಾಮಿ ಅನ್ನೋರು ಕಮೆಂಟ್ ಮಾಡಿದರು. ಅವರು ಏನು ತಿಳಿಸಿದ್ರು ಅಂದರೆ, ಸರ್ ನೀವು ಫೋನ್ ನಂಬರ್ ಹಾಕ್ತೀರಾ, ನೀವು ಪರಿಹಾರನ ತುಂಬ ಚೆನ್ನಾಗಿ ತಿಳಿಸ್ತೀರಾ, ಆದರೆ ಫೋನ್ ಮಾಡಿದಾಗ ಸಂಯಮದಿಂದ ವರ್ತಿಸಿ, ಸಂಯಮದಿಂದ ಮಾತಾಡಿ ಅಂತ. ಬಹುಶಃ ಅವ್ರಿಗೂ ಈಗ ಉತ್ತರ ಸಿಕ್ಕಿರುತ್ತೆ. ಕೇಳಿದ್ನೇ ಅವರು ಕೇಳ್ತಾ ಇದ್ರೆ ನೀವಿರೋ ಪರಿಸ್ಥಿತಿನ. ಇನ್ನೊಂದು ಏನಾಗುತ್ತೆ ಗೊತ್ತಾ ಮೇಡಮ್, ಇವರು ಫೋನ್ ಮಾಡಿದ ತಕ್ಷಣ ಫಸ್ಟು ಅವ್ರ ಪರಿಚಯ ಮಾಡ್ಕೊಬೇಕು. ಸರ್ ನೀವು ಫ್ರೀ ಇದ್ದೀರಾ ಅಂತ ಕೇಳಬೇಕು. ಫೋನ್ ಮಾಡೋಕ್ಕೆ ಅವ್ರು ಪ್ರಾಬ್ಲಮ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವೆಲ್ಲೋ ಡ್ರೈವಿಂಗಲ್ಲಿ ಇರ್ತೀರಿ ಅಥವಾ ಸೈಟಲ್ಲಿ ಇರ್ತೀರಿ, ಅವಾಗ ನಾವು ಎಷ್ಟು ಸೌಮ್ಯದಿಂದ ಮಾತಾಡಬೇಕು ಅಂತ ಇದ್ರೂ ಅವರೇ ನಮ್ಮನ್ನು ಕೇಳಿಸ್ತಾರೆ, ರೊಚ್ಚಿಗೆ ಬಿಡಿಸ್ತಾರೆ. ನಾವು ಹೇಳ್ತಾ ಇರ್ತೀರಿ ಆಮೇಲೆ ಮಾಡಿ ಅಂತ, ನಾವು ಹೇಳೋದು ಕೇಳಿಸ್ಕೊಳೋದೇ ಇಲ್ಲ, ಅವ್ರು ಹೇಳೋದೇ ನಾವು ಕೇಳಿಸ್ಕೊಬೇಕು. ಆವಾಗ ನಾವೇನು ಮಾಡ್ತೀರಿ, ಫೋನ್ನ ಡಿಸ್ಕನೆಕ್ಟ್ ಮಾಡ್ತೀರಿ. ಆವಾಗ ನೀವು ನೆಗೆಟಿವ್ ಕಮೆಂಟ್ಸ್ ಹಾಕ್ತೀರಾ. ಫಸ್ಟು ಫೋನ್ ಮಾಡಬೇಕಾದ್ರೆ ಟೈಮ್ ನೋಡಿ ಮೇಡಮ್, 12:30 ರಾತ್ರಿಗೆ ಫೋನ್ ಮಾಡ್ತಾರೆ, 2 ಗಂಟೆಗೆ ಫೋನ್ ಮಾಡ್ತಾರೆ. ರಿಸೀವ್ ಮಾಡಿದ್ರೆ ನಮ್ಮ ವಿಡಿಯೋ ಅಲ್ಲಿ ಕೇಳಿಸ್ತಾ ಇರ್ತದೆ. ಏನಕ್ಕೆ ಅಂದರೆ ನಿಮಗೆ ಪ್ರಾಬ್ಲಮ್ ಇದೆ, ಅರ್ಥ ಆಗುತ್ತೆ. ಅರ್ಧ ರಾತ್ರಿ ನಿದ್ದೆ ಬರೋಲ್ಲ, ಟೆನ್ಷನ್ ಇದೆ, ಅದು ನನಗೆ ಅರ್ಥ ಆಗುತ್ತೆ. ನಿಮ್ಮ ಟೆನ್ಷನ್ ತೊಗೊಂಬಂದು ನಾನು ಬೆಳಗ್ಗೆಯಿಂದ ಸಂಜೆ ಗಂಟ ಕೆಲಸ ಮಾಡಿರ್ತೀನಿ, ಟಯರ್ಡ್ ಆಗಿರುತ್ತೆ, ಮಲ್ಕೊಂಡಿರ್ತೀನಿ. 12 ಗಂಟೆ ರಾತ್ರಿಗೆ ಫೋನ್ ಮಾಡ್ತೀರಾ, 3 ಗಂಟೆಗೆ ಫೋನ್ ಮಾಡ್ತೀರಾ, 2 ಗಂಟೆಗೆ ಮಾಡ್ತೀರಾ, ಬೆಳಗಿನ ಜಾವ 5 ಗಂಟೆಗೆ ಮಾಡ್ತೀರಾ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ, ನಿಮ್ಗೆ ಯಾವಾಗ ಮಾತಾಡಬೇಕು ಅನಿಸುತ್ತೆ ಅವಾಗ ನಮಗೆ ಮಾಡ್ತೀರಾ. ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ. ಇದು ಏನು ಸಮಯ, ಯಾವ ಸಮಯದಲ್ಲಿ ನಾನು ಮಾಡ್ತಾಯಿದ್ದೀನಿ, ಮಾಡ್ಬೋದಾ ಬೇಡ, ಒಂದು ಆಮೇಲೆ ಮಾಡ್ತೀನಿ ಅಂತ ಹೇಳ್ತೀನಿ, ಆದರೂ ಒಂದೇ ಒಂದು ಪ್ರಶ್ನೆ ಸರ್ ಅಂತೀರಾ. ಅವಾಗ ನಾವೇನು ಮಾಡ್ತೀರಿ, ಡಿಸ್ಕನೆಕ್ಟ್ ಮಾಡ್ತೀರಿ. ಹಾಗಾಗಿ ನೀವು ಮಾಡಬೇಕಾದ್ರೆ ಸಮಯ ನೋಡ್ಕೊಂಡು ಮಾಡಿ. ಆಯಿತು ಸರ್. ಮತ್ತು ಜನ ನಮ್ಮನ್ನು ಎಷ್ಟು ನಂಬಿರ್ತಾರೆ, ಮತ್ತು ನೀವು ಹೇಳೋದನ್ನ ತಗೋಬೇಕಾ ಅಥವಾ ಕೆಲವರು ಕಮೆಂಟ್ ನೋಡಿದಾಗ ನನಗೆ ಅನ್ಸೋ ಮಾತು ಸರ್ ಇದು. ತನು ಮಹೇಶ್ ಅನ್ನೋರು ಒಂದು ಕಮೆಂಟ್ನ ಮಾಡಿದ್ದಾರೆ. ನಮಸ್ತೆ ಸರ್, ನಮ್ಮ ಮನೆಯ ಬೇಸ್ಮೆಂಟ್ ಕೆಲಸ ಮುಗ್ದಿದೆ, ನಿಮ್ಮ ಮನೆಯ ವಿಡಿಯೋ ತೋರಿಸಿದರೆ ನಮಗೂ ಮನೆ ಪ್ಲಾನ್ ಗೊತ್ತಾಗುತ್ತದೆ, ನಾವು ಮನೆ ಕಟ್ಟಲು ಸುಲಭ ಆಗುತ್ತದೆ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ ಸರ್. ಈಗ ಇವರು ಬೇಸ್ಮೆಂಟ್ ಮಾಡೋದಕ್ಕೆ ಮುಂಚೆ ಅವರು ಮನೆ ಹೇಗೆ ಬರಬೇಕು, ಏನು ಬರಬೇಕು, ಎಲ್ಲಿ ಬರಬೇಕು ಅಂತ ರೆಡಿ ಮಾಡ್ಕೋಬೇಕಾ ಅಥವಾ ಬೇಸ್ಮೆಂಟ್ ಆದಮೇಲೆ ನಮ್ಮ ಮನೆಗೆ ಕಾಯ್ಬೇಕಾ ಸರ್? ನೋಡಿ, ಇವರು ಈ ದಡ್ರ ಕೆಲಸ ಅನ್ನೋದು ಇದನ್ನೇ. ಈಗ ನನ್ನ ಮನೇದು ಏನೋ ಮೆಜರ್ಮೆಂಟ್ ಇರುತ್ತೆ, ನಮ್ಮ ಮೆಜರ್ಮೆಂಟ್ ನೀವು ಮ್ಯಾಚ್ ಮಾಡೋಕ್ಕಾಗುತ್ತಾ? ಈಗ ನಮ್ಮ ಮನೇಲಿ 4 ಜನ ಇದ್ದೀರಿ, ನಿಮ್ಮ ಮನೇಲಿ 2 ಇದ್ದೀರಾ, 10 ಜನ ಇದ್ದೀರಾ, ಅದಕ್ಕೆ ಎಷ್ಟು ಜಾಗ ಬೇಕೋ ಅದನ್ನು ಮ್ಯಾಚ್ ಮಾಡ್ಕೊಳ್ಳಿ. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ನೀವು ಮನೆ ಕಟ್ತಾ ಇರ್ತೀರಾ. ನನಗೆ ಕೇಳ್ತೀರಾ ಸರ್ ನಿಮ್ಮ ಹತ್ರ ಯಾವುದನ್ನ ಪ್ಲ್ಯಾನ್ ಇದ್ದರೆ ಫಾರ್ವರ್ಡ್ ಮಾಡಿ ಸರ್ ಅಂತ. ಅದಕ್ಕೊಂದು ಸ್ವಲ್ಪ ಆರ್ಕಿಟೆಕ್ಟ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾಡಿಸಿ ಆಮೇಲೆ ವಾಸ್ತವ್ರ ಹತ್ರ ಮಾಡಿಸ್ಬೇಕು ಅನ್ನೋದು ನಿಮ್ಗೆ ವ್ಯವಧಾನನೇ ಗೊತ್ತಿಲ್ಲ. ಏನು ಚೆನ್ನಾಗಿ ಕೇಳ್ತೀರಾ. ಅವರು 5 ಲಕ್ಷ 8 ಲಕ್ಷ ಕೊಟ್ಟು ನನ್ನ ಕ್ಲೈಂಟ್ಗಳು ಒಂದೊಂದು ಪ್ಲ್ಯಾನ್ ಮಾಡಿಸಿರ್ತಾರೆ. ಅವರು ಅದು ಒಂದು ಮನೆಗೆ ನಿಮಗೆ ಪಕ್ಕಾ ಪ್ಲಾನ್ ಬೇಕು ಅಂದರೆ 16ರಿಂದ 18 ಪ್ಲಾನ್ ಬರುತ್ತೆ. ಎಲೆಕ್ಟ್ರಿಕ್ದು, ಪ್ಲಮ್ಮಿಂಗ್ದು, ಮತ್ತು ಕಂಬಿ ಕಟ್ಟೋದು ಎಲ್ಲ ಬರುತ್ತೆ. ಅದನ್ನೆಲ್ಲ ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡಿಸಿರ್ತಾರೆ. ನೀವು ಈಸಿಯಾಗಿ ಕೇಳ್ಬಿಡ್ತೀರಾ, ಸರ್ ಮೊನ್ನೆ ಒಂದು ವಿಡಿಯೋ ಮಾಡಿದ್ರಲ್ಲ ಅದನ್ನು ಪ್ಲ್ಯಾನ್ ಕಳಿಸಿ ಸರ್ ಅಂತೀರಾ. ಯಾಕೆ ನೀವು ಪ್ಲ್ಯಾನ್ ಮಾಡಿಸ್ಕೊಳಕ್ಕಾಗಲ್ವಾ? ಇನ್ನೊಬ್ಬರು ಮಾಡಿಸಿರೋ ಅಂಥದ್ದನ್ನು ನೀವು ಯಾಕೆ ಕದೀತೀರಾ?
ಕದೀರಿ, ನೀವು ಸ್ವಂತ ಮಾಡಿಸ್ಕೊಳ್ಳಿ, ನನ್ನ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ. ನನ್ನ ಹತ್ರ ಕೂತ್ಕೊಂಡು ಚರ್ಚೆ ಮಾಡೋದಿಲ್ಲ. ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ಮೇಡಮ್ ಫೋನು ಮಾಡಲ್ಲ. ಸರ್ ಮೊನ್ನೆ ಮಾಡಿದ್ರಲ್ಲ ಆ ಪ್ಲ್ಯಾನ್ ನನಗೆ ಕಳಿಸಿ, ಅಷ್ಟೇ. ಇನ್ನೊಬ್ರು ಸರ್ರು ಅನ್ನಲ್ಲ, ಮೊನ್ನೆ ಮಾಡಿರೋ ಪ್ಲ್ಯಾನ್ ಇದ್ದರೆ ಕಳಿಸಿ ಅಂತ ಹಾಕ್ತೀರಾ ಮೆಸೇಜು. ಫಸ್ಟು ನಿಮ್ಮನೆ, ನಿಮ್ಮ ಸೈಟ್ ಏನು ಮೆಜರ್ಮೆಂಟ್ ಇದೆ, ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅದನ್ನು ನೀವು ಮಾಡಿಸ್ಕೊಳ್ಳಿ. ಇನ್ನೊಬ್ರದ್ದು ಯಾಕೆ ನನ್ನ ಹತ್ರ ಕೇಳ್ತೀರಾ? ವಿತೌಟ್ ಅವ್ರ ಪರ್ಮಿಷನ್ ಇಲ್ದಿರ ನಾನು ಕೊಡೋ ಹಾಗೆ ಇಲ್ಲ. ಎಲ್ಲ ಥರ ಜನನೂ ಇರ್ತಾರೆ ಸರ್. ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ಎಲ್ಲ ಥರ ಜನನೂ ಸಂಭಾಳಿಸ್ಬೇಕಾಗತ್ತೆ ನಾವು ಕೂಡ. ವರದರಾಜು ಅನ್ನೋರು ಒಂದು ಕ್ವೆಶನ್ನ ಕೇಳಿದ್ದಾರೆ ಸರ್. ಬೇಸ್ಮೆಂಟ್ ಕ್ಯಾನ್ ಬಿ ಟೇಕನ್ ಫಾರ್ ನಾರ್ತ್ ಫೇಸಿಂಗ್ ಸೈಡ್, ಪ್ಲೀಸ್ ಗಿವ್ ಗೈಡೆನ್ಸ್ ಅಂತ ಕೇಳಿದ್ದಾರೆ. ಅಂದರೆ ಬೇಸ್ಮೆಂಟ್ನ ನಾರ್ತ್ ಫೇಸಿಂಗ್ಗೆ ನಾವು ತಗೋಬೋದಾ? ರೈಟ್, ಅಂದರೆ ಈ ಸೆಲ್ಲರ್ ಅಂತ ನಾವೇನು ಮಾಡ್ತೀವಿ ಸರ್, ಪಾರ್ಕಿಂಗು, ಇದನ್ನು ನಾರ್ತ್ ಫೇಸಿಂಗ್ ಸೈಟ್ಗೆ ನಾವು ಮಾಡ್ಬೋದಾ? ಇಲ್ಲ, ನಾರ್ತ್ ಫೇಸಿಂಗ್ ಸೈಟ್ಗೆ ನಾವು ಮಾಡೋಕ್ಕೆ ಹೋದಾಗ ನಾರ್ತಿಂದ ಸೌತ್ಗೆ ಪಾರ್ಕಿಂಗ್ ಇಳಿಬೇಕಾಗುತ್ತೆ. ಸೆಲ್ಲರ್ಗೆ ನಾವು ಸೌತ್ಗೆ ಇಳಿಬಾರ್ದು. ಹಾಗಾಗಿ ನಾರ್ತ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ ಅವರು ಸೆಲ್ಲರ್ ಮಾಡೋಕ್ಕೆ ಹೋಗಬೇಡಿ, ಅದು ದೋಷ ಆಗುತ್ತೆ. ಕಾಶಿನಾಥ್ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ ಸರ್. ಗಿವ್ ಮಿ ರಿಮೈಂಡ್ ರೋಡ್ ಹಿಟ್ ಫ್ರಮ್ ವೆಸ್ಟ್ ನೈಋತ್ಯ. ಅಂದರೆ ಪಶ್ಚಿಮ ನೈಋತ್ಯದ ರೋಡ್ ಹಿಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಕಾಶಿನಾಥ್ ಅವರೇ, ಈ ರೋಡ್ ಕುತ್ತುಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾವು ಮಾಡಿದ್ದೀವಿ. ಅದರಲ್ಲಿ ಏನಿದು ಪಶ್ಚಿಮ ನೈಋತ್ಯದ ರೋಡ್ ಕುತ್ತು ಬಗ್ಗೆ ಕೂಡ ಇದ್ರ ಬಗ್ಗೆ ತಿಳಿಸಲಾಗಿದೆ. ದಯಮಾಡಿ ನೀವು ನಮ್ಮ ವಿಡಿಯೋ ಲಿಸ್ಟ್ಗಳನ್ನ ಒಂದ್ಸತಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತು ಸುಗುಣ ಅಶೋಕ್ ಅನ್ನೋರು ಕೂಡ ಒಂದು ಕಮೆಂಟ್ನ ಮಾಡಿದ್ದೀರಾ. ಸರ್, ನೀವು ಹೇಳೋ ವಿಚಾರಗಳಿಗೆ ಪ್ಲೀಸ್ ಟೆಲ್ ಮಿ ರೆಮಿಡೀಸ್ ಕೂಡ ಹೇಳಿ ಅಂತ. ನಮ್ಮಲ್ಲಿ ಪರ್ಯಾಯ ಅನ್ನೋದು ಏನೂ ಇಲ್ಲ ಮೇಡಮ್. ನೀವು ಏನು ಮಾಡಿರ್ತೀರಾ ಅದು ತಪ್ಪಾದರೆ ಅದನ್ನು ತೆಗಿಯೋದೇ ನಮ್ಮ ರೆಮಿಡಿ. ಅದು ಬಿಟ್ಟರೆ ಸರ್ ನಿಮ್ಮ ಪರವಾಗಿ ನಾನು ಮಾತಾಡ್ತಿದ್ದೀನಿ, ಅದು ಬಿಟ್ಟರೆ ಬೇರೆ ರೆಮಿಡಿ ಅಂದರೆ ಏನೋ ಒಂದು ಫೋಟೋನೋ, ಒಂದು ಪಿರಮಿಡೋ, ಒಂದು ಕ್ರಿಸ್ಟಲ್ಲೋ ಈ ಥರದ್ದು ಸರ್ ಹತ್ರ ಇಲ್ಲ. ಹೌದು ಮೇಡಮ್, ನೀವು ಏನೇ ಇದ್ರೂ ಅದನ್ನು ಬದಲಿಸ್ಬೇಕೇ ಹೊರತು ಅದ್ರ ಪರ್ಯಾಯ ಹುಡುಕಬೇಡಿ. ಪರ್ಯಾಯ ಹುಡುಕಿದ್ರೆ ನಿಮಗೆ 100ಗೆ 1% ಅಷ್ಟೇ ರಿಸಲ್ಟು. ನಮಗೆ 100ಗೆ 100% ರಿಸಲ್ಟ್ ಬೇಕು ಅಂದರೆ ಅದು ಖಂಡಿತವಾಗೂ ಬದಲಿಸ್ಬೇಕು. ಅವಾಗೇ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರೋದು. ಪಾಠಶಾಲಾ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ ಸರ್. ಧ್ವಜಾಯದ ಮನೆಯಲ್ಲಿ ನಾನ್ ವೆಜ್ ಪ್ರಿಪೇರ್ ಮಾಡಬಹುದಾ? ನಾನ್ ವೆಜಿಟೇರಿಯನ್ಸ್ ಧ್ವಜಾಯದಲ್ಲಿ ಮನೆ ಕಟ್ಟಬಹುದಾ? ಇದು ಈಗ ಬೆಂಗಳೂರು ನಾರ್ತು, ದೇವನಹಳ್ಳಿ, ವಿಜಯಪುರ, ಶಿಡ್ಲಘಟ್ಟ ಈ ಕಡೆ ಓಡಾಡ್ತಾ ಇರ್ತಕ್ಕಂಥ ವಿಷಯ. ಧ್ವಜಾಯದವರು ನಾನ್ ವೆಜ್ ಮಾಡಬಾರ್ದು ಅಂತ. ಇಲ್ಲಿ ನಮಗೆ ವಾಸ್ತುನ ಪರಿಚಯ ಮಾಡಿದವರು ಯಾರು ಯಾವ ಆಯನ ಇಟ್ಕೊಬೇಕು ಅಂತ ಬರ್ದಿಲ್ಲ. ಒಂದೊಂದು ಆಯದಲ್ಲೂ ಒಂದು ಆಯದಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ, ಇನ್ನೊಂದು ಆಯದಲ್ಲಿ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಇನ್ನೊಂದು ಆಯದಲ್ಲಿ ದೀರ್ಘ ಆಯುಷ್ಯ, ಈ ಥರ ಎಲ್ಲ ಇರುತ್ತೆ ಹೊರತು ಈ ಆಯ ಇಂಥವ್ರಿಗೆ ಇರಬೇಕು. ಈಗ ಕಪ್ಪುಗಿರೋರಿಗೆ ಒಂದು ಆಯ, ಬಿಳಿಗಿರೋರಿಗೆ ಒಂದು ಆಯ, ಕುಳ್ಳಗಿರೋರಿಗೆ ಒಂದು ಆಯ, ಎತ್ತರ ಇರೋರಿಗೆ ಒಂದು ಆಯ ಅಂತ ಎಲ್ಲೂ ಬರೆದಿಲ್ಲ. ಇದು ನಮ್ಮ ಕಡೆ ಈಗ ಹೊಸದಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥ ವಿಷಯ. ಹಾಗಾಗಿ ಈ ಆಯ ಅಂತ ಬರೋದು ಆಹಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಬಳಸ್ಕೊಡಿ. ಸರ್, ಈಗ ಲಾಸ್ಟ್ ಒಂದು ವಿಡಿಯೋನ ನಾವು ಮಾಡಿದ್ವಿ ಸರ್. ಬೆಡ್ರೂಮಿಂದ ಅಂದರೆ ಟಾಯ್ಲೆಟ್ ರೂಮ್ ನಮಗೆ ನಾರ್ತಲ್ಲಿ ಬಂದಾಗ, ಅಂದರೆ ನಾರ್ತ್ ವೆಸ್ಟಲ್ಲಿ ಬಂದಾಗ ನಾವು ಇಳಿಬಾರ್ದು ಟಾಯ್ಲೆಟ್ ರೂಮ್ಗೆ ಅನ್ನೋದು ಒಂದು ವಿಡಿಯೋ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲಿ ಒಂದೇ ಲೆವೆಲ್ ಇರ್ಬೋದಾ ಅಂತ ಕೇಳ್ತಿದ್ರೆ, ಅಂದರೆ ಬೆಡ್ರೂಮ್ ಲೆವೆಲ್ ಮತ್ತು ಟಾಯ್ಲೆಟ್ ರೂಮ್ ಲೆವೆಲ್ ಇರ್ಬೋದಾ? ನಾವು ಟಾಯ್ಲೆಟ್ ರೂಮ್ನ ನಾರ್ತಲ್ಲಿ ವಾಯುವ್ಯದಲ್ಲಿ ಮಾಡಿಕೊಂಡು ಉತ್ತರಕ್ಕೆ ಇಳಿಬೋದಲ್ವಾ ಅಂತ ಸುಮಾರು ಜನ ಪ್ರಶ್ನೆ. ಉತ್ತರಕ್ಕೆ ಇಳಿಬೋದು, ಆ ಟಾಯ್ಲೆಟ್ ರೂಮ್ನ ಬಾತ್ರೂಮ್ನ ನಾವು ಡೌನ್ ಮಾಡಿಕೊಂಡು ಉತ್ತರಕ್ಕೆ ಇಳಿಬೋದು, ಉತ್ತರಕ್ಕೆ ಇಳಿಬಾರ್ದು ಅಂತಿಲ್ಲ. ಅದಾದಮೇಲೆ ವಾಪಸ್ ನಾವು ದಕ್ಷಿಣಕ್ಕೆ ಹತ್ಬೋದು. ಆದರೆ ಅದನ್ನು ಬಾತ್ರೂಮ್ನ ನಾವು ಡೌನ್ ಮಾಡಿದಾಗ ಈಶಾನ್ಯಕ್ಕಿಂತ ವಾಯುವ್ಯ ಡೌನ್ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾವು ಒಂದು ಮಾಡೋಕ್ಕೋದ್ರೆ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗ್ತದೆ. ನಿಮ್ಗೆ ಅದರ ಅನುಭವ ಇರೋಲ್ಲ, ನೀವು ಬೇರೆ ವಿಷಯದಲ್ಲಿ ಎಕ್ಸ್ಪರ್ಟ್ ಇರ್ತೀರ. ಹಾಗಾಗಿ ವಾಯುವ್ಯ ಡೌನ್ ಮಾಡೋಕ್ಕೆ ಮೊದಲು ಈಶಾನ್ಯ ಎತ್ತರ ಆಗುತ್ತಲ್ವ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ 0 ಲೆವೆಲ್ ಮಾಡ್ಕೊಳ್ಳಿ. ಸರ್, ಇಲ್ಲಿ ಜಗದೇವಿ ಅನ್ನೋರು ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ನ ಕೇಳಿದ್ದಾರೆ ಸರ್. ಇದು ಬಹುಶಃ ಎಲ್ಲರಿಗೂ ಇದು ಉಪಯೋಗ ಆಗೋ ಅಂಥ ಪ್ರಶ್ನೆ. ಇದ್ರ ಜೊತೆ ನಾನು ಇನ್ನೂ ಒಂದು ಸ್ವಲ್ಪ ಸೇರಿಸಿ ನನ್ನ ಪ್ರಶ್ನೆ ಕೇಳ್ತೀನಿ. ಮೊದಲನೇದಾಗಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಸರ್, ನಮಗೆ ಕಿಚನ್ 6ಕ್ಕೆ ಹತ್ತು ಬರ್ತಾ ಇದೆ. ಈಗ ಬಂದಾಗ ನಾನು ದೇವ್ರ ಮನೆ ಎಲ್ಲಿ ಮಾಡೋದು, ನೈಋತ್ಯ ರೂಮಲ್ಲಿ ಮೂಲೆಯಲ್ಲಿ ಬೆಡ್ರೂಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಹಾಲ್ ಎಲ್ಲಿ ಮಾಡಲಿ ನಾನು, ನೀವು ಹೇಳೋ ಥರ ನಾನು ಮಾಡೋಕ್ಕಾಗ್ತಿಲ್ಲ ನನ್ನ ಜಾಗದಲ್ಲಿ ಅನ್ನೋದು ಒಂದು ಪ್ರಶ್ನೆ. ಇದ್ರ ಜೊತೆಗೆ ಇದು ಏನು ಇವರ ಪ್ರಶ್ನೆಯಿಂದ ನಂಗೆ ಅರ್ಥ ಆಗಿದೆ ಏನಂದರೆ ಇವ್ರದ್ದು ತುಂಬ ಚಿಕ್ಕ ಸೈಟ್ ಇದೆ ಅನ್ನೋದು ಒಂದು ಪ್ರಶ್ನೆ. ಸೈಟ್ ಇದೆ ಅನ್ನೋದು ಒಂದು ಅಭಿಪ್ರಾಯ ಸರ್. ಇದ್ರ ಜೊತೆ ಇವರು ಬರೀ ಒಳಗಡೆಗೆ ಜಾಗ ಸಾಲಲ್ಲ ಅಂತಿದ್ದಾರೆ, ಆಚೆ ಸೆಟ್ ಬ್ಯಾಕ್ ಬಿಟ್ಕೋಬೇಕಲ್ವಾ?
ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸೆಟ್ ಬ್ಯಾಕ್ ಅಷ್ಟೇ ಅಲ್ಲ, ವಾಸ್ತು ಪ್ರಕಾರನೂ ಇಂಥ ದಿಕ್ಕಿಗೆ ಇಷ್ಟಿಷ್ಟು ಜಾಗ ಇರಬೇಕು ಅನ್ನೋದು ಇರುತ್ತಲ್ವಾ. ಸೊ ಇದ್ರ ಬಗ್ಗೆ ನಿಮ್ಮ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಏನು ಮೇಡಮ್ ಅವ್ರ ಹೆಸರು ಹೇಳಿದ್ದು? ಜಗದೇವಿ. ಅವ್ರಿಗೆ ನಾನೇನು ಹೇಳ್ತೀನಿ ಅಂದರೆ, ನೋಡಿ ಮೇಡಮ್, ನಿಮ್ಮ ಹತ್ರ ಏನು ಮೆಜರ್ಮೆಂಟ್ ಇದೆ ಅದರಲ್ಲಿ ಎಲ್ಲದಕ್ಕೂ ನ್ಯಾಯ ಒದಗಿಸ್ಬೇಕು. ನಾನು ರೂಮ್ ದೊಡ್ಡದು ಬೇಕು ಅಂದ್ಬಿಟ್ಟು ರೂಮ್ ದೊಡ್ಡದು ಮಾಡ್ಕೊಂಡು ದೇವ್ರ ಮನೆಗೆ ಜಾಗ ಇಲ್ಲ ಅಂದರೆ ತಪ್ಪಾಗ್ತದೆ. ನಿಮ್ಮ ಹತ್ರ ಏನು ಮೆಜರ್ಮೆಂಟ್ ಇದೆ ಅದರಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಏನೇನಿದೆ ಅದರಲ್ಲಿ ಮಾಡ್ಕೊಬೇಕು. ಇವಾಗ ನಿಮ್ಮ ಪುಟ್ಟ ಜಾಗ ಆಯಿತು ಅಂದರೆ ಡೈನಿಂಗ್ ಏರಿಯಾ ಕ್ಯಾನ್ಸಲ್ ಮಾಡಿ ಅಲ್ವಾ. ದೊಡ್ಡ ಜಾಗ ಇದ್ದರೆ ಡೈನಿಂಗ್ ಏರಿಯಾ ಇಟ್ಕೊಳ್ಳಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವೆಲ್ಲ ಮಾಡ್ಕೊಬೇಕು. ಮೊನ್ನೆ ನನಗೊಬ್ರು ಫೋನ್ ಮಾಡಿದ್ರು, ಮೇಡಮ್ 15 ಅಡಿಗೆ 55 ಅಡಿ ಇದೆಯಂತೆ, ಪ್ಲ್ಯಾನ್ ಅಪ್ರೂವಲ್ ಮಾಡಿಕೊಡಿ ಅಂತ. ನಾನು ಹೇಳಿದೆ, ಯಾಕೆ 15 ಅಡಿಗೆ 55 ಅಡಿ ಇದೆ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, 3 ಜನ ಅಣ್ಣ ತಮ್ಮಂದಿರಿದ್ದಾರೆ, ಒಬ್ಬೊಬ್ರಿಗೂ 15 ಅಡಿಗೆ 55 ಅಡಿ ಬಂದಿದೆ. ನಾನು ಹೇಳಿದೆ, ಯಾರಾದರೂ ಒಬ್ಬರು ತೊಗೊಂಡು ಅವ್ರ ಹತ್ರ ಈಗ 3 ಜನ ನೀವು ಹಂಚ್ಕೊಳ್ಳೋ ಬದಲು 15 ಅಡಿ ಹಂಚ್ಕೊಳ್ಳೋ ಬದಲು ಯಾರಾದರೂ ಒಬ್ಬರು ತೊಗೊಂಡು ಉಳಿದಿದ್ದ ಅಮೌಂಟ್ ಅವ್ರಿಗೆ ಕೊಟ್ಟರೆ ಅವ್ರು ಬೇರೆ ಇನ್ನು ಸ್ವಲ್ಪ ದೂರ ಹೋಗಿ ದೊಡ್ಡ ಜಾಗ ತೊಗೊಬೋದಲ್ವಾ. ಇವಾಗ ನೀವು ಅರ್ಧ ಸೈಟ್ ತೊಗೊಂಡು ಮನೆಯಲ್ಲೂ ಏನೂ ಹಿಂಗಡಲ್ಲ. ಮೊನ್ನೆ ನಾನೊಂದು ಹೋಗಿದ್ದೆ ಯಲಹಂಕ ಕೋಗಲು ಅಂತ, ಅಲ್ಲಿ ಹೋದಾಗ ಅವ್ರ ಪಾಪ ಕಷ್ಟಪಟ್ಟು 3 ಫ್ಲೋರು ಡೂಪ್ಲೆಕ್ಸ್ ತೊಗೊಂಡಿದ್ದಾರೆ. ಸೌತ್ ಫೇಸಿಂಗು, ನಾರ್ತಲ್ಲಿ 1.5 ಅಡಿ ಜಾಗ ಬಿಟ್ಟಿದ್ದಾರೆ. ರೋಡ್ ಡೌನ್ ಇದೆ, ಇದನ್ನು 2 ಅಡಿ ಹೈಟ್ ಮಾಡಿದ್ದಾರೆ. ಹೋಗಿ ನಾವು ಮನೆಯಿಂದ ಹೋಗಿ ದಕ್ಷಿಣಕ್ಕೆ ರೋಡ್ಗೆ ಇಳಿಬಾರ್ದಲ್ವಾ. ಈಗ ಉತ್ತರಕ್ಕೊಂದು ಬಾಗಿಲು ಕೊಡೋಣ ಅಂದರೂ ಜಾಗ ಇಲ್ಲ, ರೋಡ್ ಯಾವತ್ತು ಹೈಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ನಾನು ಹೇಳಿದೆ, ಇದನ್ನು ನಾವು ಅಟ್ಲೀಸ್ಟ್ ಬಾಡಿಗೆ ಕೊಟ್ಬಿಟ್ಟು ಬೇರೆ ಕಡೆ ಹೋಗಿ ಚೆನ್ನಾಗಿರೋ ಮನೆಗೆ ಹೋಗಿ ಅಂತ ಹೇಳಿದೆ. ಅವ್ರು ಹೇಳ್ತಾರೆ, ಸರ್ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಲೋನ್ಗಳೆಲ್ಲ ಮಾಡಿಸಿ ಕಟ್ಟಿದ್ದೀರಿ ಅಂತ ಹೇಳ್ತೀರಾ. ನಾನು ಮೊನ್ನೆ ಫೋನ್ ಮಾಡಿದವ್ರಿಗೂ ನಾನು ಅದೇ ಹೇಳಿದೆ, 15ಕ್ಕೆ 55 ನಾನು ಅಪ್ರೂವಲ್ ಮಾಡಲ್ಲ. ಏನಕ್ಕೆ ಅಂದರೆ ಯಾರೂ ಉದ್ಧಾರ ಆಗಲ್ಲ. 3 ಜನ ಅಂತ ಬಂದರು, 3 ಜನನೂ ಉದ್ಧಾರ ಆಗಲ್ಲ. ಮೇಡಮ್ ಹೋಗಲಿ ಅವ್ರಿಗೆ ನೀವು ಕೊಟ್ಬಿಡಿ ಅಂದರೆ, ಸರ್ ಅವ್ರು ನಮಗೆ ಕೊಡಲ್ಲ, ನಾವ್ಯಾಕೆ ಅವ್ರು ಕೊಡಲಿ ಅಂದರು. ಇದೇ ಆಗ್ತಾ ಇರೋದು. ಈಗೋ ಬಿಟ್ಬಿಡಿ, ಅಣ್ಣ ತಮ್ಮಂದ್ರೆ ಏನಿದ್ದಾರೆ ಪುಟ್ಟದಾಗ ಹಂಚ್ಕೊಳ್ಳೋ ಬದಲು ಒಬ್ರು ಕೊಟ್ಬಿಟ್ಟು ಆ ಅಮೌಂಟ್ ತೊಗೊಂಡೋಗಿ ಇನ್ನು ಸ್ವಲ್ಪ ದೂರದಲ್ಲಿ, ಅಂದರೆ ಇಲ್ಲಿಗಿಂತ ರೇಟ್ ಕಡಿಮೆ ಇರೋ ಸ್ವಲ್ಪ ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರ ಹೋಗಿ 30-40 ನಾವು ಅದು ಆ ಥರ ಮೆಜರ್ಮೆಂಟ್ ತೊಗೊಂಡಾಗ ನಮಗೆ ಜಾಗ ಬರುತ್ತೆ. ಇಲ್ಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ ಮೇಡಮ್, ಈಗ ನಮಗೆ ಸುತ್ತು 2 ಅಡಿ ಬಿಡಿ ಅಂತ ಹೇಳ್ತೀನಿ. ಈಗ ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ 1.5 ಅಡಿ 2 ಅಡಿ ಬಿಡಿ ಅಂತ ಹೇಳ್ತೀನಿ. ಉತ್ತರಕ್ಕೆ ಪೂರ್ವಕ್ಕೆ ಒಂದು 3 ಅಡಿನೋ 4 ಅಡಿನೋ ಬಿಡೋಕ್ಕೆ ಹೇಳ್ತೀರಿ. ಇವರು ಏನು ಮಾಡ್ತಾರೆ, ಕಾಲಂ ಬಾಕ್ಸ್ ಎಲ್ಲ ಒಳಗಡೆ ಹಾಕೊಂಡು 4 ಅಡಿ ಬಿಟ್ಟು 3 ಅಡಿ ಬಿಟ್ಕೊಂಡ್ಬಿಡ್ತಾರೆ. ಉತ್ತರಕ್ಕೆ ಪೂರ್ವಕ್ಕೆ 3 ಅಡಿ ಬಿಟ್ಕೊಂಡು ಏನು ಮಾಡ್ತಾರೆ, ಮೇಲೆ ಸಜ್ಜೆ ತಳ್ಳಿಬಿಡ್ತಾರೆ. ಆವಾಗ ಏನಾಗ್ತದೆ, ಆ ಕಡೆ ಇರೋರು ಸಜ್ಜೆ ತಳ್ತಾರೆ. ಎರಡೂ ಬ್ಲಾಕ್ ಆದಾಗ ನಿಮಗೆ ಮೇಲೆಯಿಂದ ಸನ್ಲೈಟ್ ಎಲ್ಲಿಂದ ಬರ್ತದೆ? ಚಂದ್ರ ವೃದ್ಧಿ ಆಗ್ತಾ ಇರ್ತಾನೆ ಪೌರ್ಣಮಿಯಲ್ಲಿ. ಆ ವೃದ್ಧಿ ಚಂದ್ರನ ವೃದ್ಧಿ ಆಗ್ತಾ ಇರೋ ಬೆತ್ತಿಂಗಳು ಬೇಕು ನಮಗೆ. ಅದೆಲ್ಲಿ ಬರುತ್ತೆ? ಮಳೆ ನೀರು ಬೇಕು ಡೈರೆಕ್ಟಾಗಿ ಬೀಳೋ ಅಂಥದ್ದು. ಎಲ್ಲ ನಿಮ್ಮ ಅದೃಷ್ಟನ ನೀವೇ ಬ್ಲಾಕ್ ಮಾಡ್ಕೊಂಡ್ಬಿಡ್ತೀರಾ. ಅದೇನೋ ಹೇಳ್ತಾರೆ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಬಾರ್ದು ಅಂತ. ನೀವೇ ಕಣ್ಣು ಮುಚ್ಕೊತೀರಾ. ಅದು ಕೊಡೋಕೆ ರೆಡಿ ಇರ್ತಾನೆ ಭಗವಂತ, ನೀವು ಅದಕ್ಕೆ ತೊಗೊಳಕ್ಕೆ ರೆಡಿ ಇರಲ್ಲ. 2 ಅಡಿ ಬಿಡ್ತೀರಾ, 2 ಅಡಿ ಮೇಲೆ ಸಜ್ಜೆ ತಳ್ತೀರಾ. ಅವರು ತಳ್ತಾರೆ, ನೀವು ತಳ್ತಾರೆ. ಅವರು ಬೈಕ್ ಮಣ್ಣು ಹಾಕ್ಕೊತಾರೆ, ನೀವು ಬೈಕ್ ಮಣ್ಣು ಹಾಕ್ಕೊತೀರಾ. ಯಾಕೆ ಬೇಕು? ಬಿಡಿ, ನಾನು ಹೇಳ್ತೀನಿ, ಬಿಟ್ಬಿಡ್ರಿ ಅಂದರೆ ಬಿಡಲ್ಲ. ಕೆಳಗಡೆ ಬಿಡ್ತೀರಾ, ಮೇಲೆ ತಳ್ತೀರಾ. ಹಾಗಾಗಿ ಸುತ್ತು ಜಾಗ ಬಿಡಲೇಬೇಕು. ಅದು ನಿಮ್ಮದು ಅರ್ಧ ಸೈಟ್ ಇರ್ಬೋದು, ದೊಡ್ಡ ಸೈಟ್ ಇರ್ಬೋದು. ಸರ್ ತುಂಬ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ನಮ್ಗೆ ಇರೋದೇ ಸೈಟ್ ಚಿಕ್ಕದು ಸರ್ ಅಂತ. ನೋಡಿ, ಫಸ್ಟು ಕನಸನ್ನು ದೊಡ್ಡದಾಗಿ ಕಾಣಿ, ಚೆನ್ನಾಗಿ ಕಾಣಿ. ಈಗ ದೊಡ್ಡ ಶ್ರೀಮಂತರು ನೋಡಿ, ಅವ್ರ ಜಾಗ ಸುತ್ತು ಬಿಟ್ಕೊಂಡಿರ್ತಾರೆ. ಏನಕ್ಕೆ ಅಂದರೆ ಅವ್ರಿಗೆ ಅನುಭವ ಇರ್ತದೆ. ನಾನು ಇಲ್ಲೇ ಬೆಂಗಳೂರಲ್ಲೇ ಅಂತಲ್ಲ, ಬೆಂಗಳೂರಿಂದ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಆಚೆ ಹೋಗಿ ಅದೇ ದುಡ್ಡಿಗೆ ಸ್ವಲ್ಪ ದೊಡ್ಡ ಸೈಟ್ ತೊಗೊಂಡು ಸುತ್ತು ಜಾಗ ಬಿಟ್ಕೊಂಡು ಕಟ್ಕೊಳ್ಳಿ. ಅವಾಗ ನೀವು, ನಿಮ್ಮ ಮಕ್ಕಳು, ನಿಮ್ಮ ಜನ್ರೇಷನ್ನು ತುಂಬ ಚೆನ್ನಾಗಿರ್ತಾರೆ. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಮುಂದಿನ ಪ್ರಶ್ನೆ, ಇದು ಈಗಾಗಲೇ ನಾವು ಉತ್ತರಿಸಿರುವಂಥ ಪ್ರಶ್ನೆ, ಮನೆಯವರ ಜಾತಕ ನೋಡಿ ಮನೆ ಮುಖ್ಯ ದ್ವಾರ ಇಡಬೇಕಾ ಅಥವಾ ಸುಮ್ಮನೆ ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ಸಾಕ? ಇಲ್ಲ, ಈಗ ಮನೆಯವರ ಜಾತಕ ಅಂದರೆ 5 ಜನ ಇರ್ತಾರೆ ಮೇಡಮ್. 5 ರಾಶಿನೂ ನಾವು ಮಾಡೋಕ್ಕಾಗಲ್ಲ, ಮ್ಯಾಚ್ ಮಾಡೋಕ್ಕಾಗಲ್ಲ. ನಮಗಿರೋದೇ ಉಚ್ಚಸ್ಥಾನ 4: ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ, ಪಶ್ಚಿಮ ವಾಯುವ್ಯ, ದಕ್ಷಿಣ ಆಗ್ನೇಯ. ಈ ಜಾಗಗಳಲ್ಲಿ ನೀವು ಬಾಗಿಲನ್ನ ಇಟ್ಕೊಬೇಕೇ ಹೊರತು ಆ ಹೆಸರಿಗೊಂದು ಬಾಗಿಲು ಅಂತ ಇಡೋಕ್ಕಾಗಲ್ಲ. ಯಾಕೆಂದರೆ ಆ ಮನುಷ್ಯ ಕಾಲ ಆದಮೇಲೆ ಆ ಮಗನಿಗೆ ಬೇರೆ ಬಾಗಿಲು ಬರ್ತದೆ. ಅವಾಗ ಮನೆ ಹೊಡೆಯೋಕ್ಕಾಗುತ್ತಾ? 2 ಮಕ್ಕಳಿರ್ತಾರೆ, 3 ಜನ ಮಕ್ಕಳಿರ್ತಾರೆ, ಒಂದೇ ಮನೆಗೆ ವಾಸ ಮಾಡ್ತಾ ಇರ್ತಾರೆ. 3 ಜನಕ್ಕೆ ಹೆಂಗೆ ನಾವು ಬಾಗಿಲುಗಳನ್ನ ಮ್ಯಾಚ್ ಮಾಡೋದು? ಅದಲ್ಲ. ಉಚ್ಚ ಸ್ಥಾನಗಳಲ್ಲಿ ರೋಡ್ ನೋಡ್ರಿ ಯಾವ ಕಡೆ ಬಂದಿದೆ ಅಂತ, ಅದ್ರ ಮೇಲೆ ಉಚ್ಚ ಸ್ಥಾನದಲ್ಲಿ ಬಾಗಿಲುಗಳನ್ನ ಇಟ್ಕೊಂಬಿಡಿ. ಹೆಸ್ರು ಬಲದ ಪ್ರಕಾರ ಹೆಸ್ರಿಗೊಂದು ಬಾಗಿಲು ಇಟ್ಕೊಂಬಿಡಿ. ಅದು ಸುಳ್ಳು. ನಿಮ್ಮೊಬ್ಬರು ಹೆಸರು ಕೊಟ್ಬಿಟ್ರೆ ಉಳ್ದರೆಲ್ಲ ಏನಾಗಬೇಕು? ಮನೆ ಯಜಮಾನ ಕೊಟ್ಟರೆ ಯಜಮಾನಮ್ಮನ ಏನಾಗಬೇಕು? ಮಕ್ಕಳೇನಾಗಬೇಕು? ಸೊಸೆ ಏನಾಗಬೇಕು? ಮೊಮ್ಮಕ್ಕಳೇನಾಗಬೇಕು ಅಲ್ವಾ? ಹಾಗಾಗಿ ಉಚ್ಚ ಸ್ಥಾನಗಳಲ್ಲಿ ಬಾಗಿಲು ಕೊಟ್ಕೊಂಡ್ಬಿಟ್ರೆ ಅದರಷ್ಟು ಒಳ್ಳೇದು ಇನ್ನೊಂದಿಲ್ಲ. ಸೊ ಇವತ್ತಿಗೆ ಇಷ್ಟು ಪ್ರಶ್ನೆ ಸಾಕು ಅಂತ ಭಾವಿಸ್ತೀನಿ ಸರ್, ಯಾಕಂದರೆ ಸಮಯದ ಅಭಾವ ನಮಗೂ ಕೂಡ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನನ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತಿಗೆ ಅಲ್ಪ ವಿರಾಮ. ನಿಮಗೂ ಅಷ್ಟೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾವು ರಿಪ್ಲೈ ಮಾಡ್ತೀರಿ. ಸ್ವಲ್ಪ ನಮಗೂ ಸಮಯ ಕೊಡಿ, ನಮಗೂ ಕಾಲಾವಕಾಶ ಬೇಕಾಗುತ್ತೆ.
ಖಂಡಿತ ಕಾಲಾವಕಾಶ ಮಾಡಿಕೊಂಡು ಈ ರೀತಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀರಿ. ಫೋನಲ್ಲಿ ಏನೂ ಕೇಳಬೇಡಿ. ಫೋನಲ್ಲಿ ನಮ್ಗೆ ಅರ್ಥ ಆಗಲ್ಲ, ನಾವೆಲ್ಲೋ ಬ್ಯುಸಿ ಇರ್ತೀರಿ, ಡ್ರೈವಿಂಗಲ್ಲಿ ಇರ್ತೀರಿ, ಸೈಟಲ್ಲಿ ಇರ್ತೀರಿ. ಸುಮ್ಮನೆ ನಾವು ನಿಮಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ನಿಮಗೂ ಬೇಜಾರಾಗುತ್ತೆ. ಒಂದು ಕಮೆಂಟ್ಸಲ್ಲಿ ತಿಳಿಸ್ಬಿಟ್ರೆ ಒಂದು 2-3 ವಾರದೊಳಗಡೆ ಅದಕ್ಕೆ ರಿಪ್ಲೈ ಮಾಡೋಂಥ ವ್ಯವಸ್ಥೆನ ಮಾಡ್ತೀರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತೋ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ದೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಾದರೆ ಫೋನ್ ಮಾಡಿದ್ರೆ ನಾನು ಬಂದು ನಿಮ್ಮ ಮನೆ ನೋಡಿ ನಿಮ್ಮ ಮನೇಲಿ ಏನು ನಡೀತಾ ಇದೆ ಅಂತ 90% ನಾನು ಹೇಳ್ತೀನಿ. ನಾನು ಹೇಳಿದ 90% ನಿಮಗೆ ಮ್ಯಾಚ್ ಆದರೆ ಮಾತ್ರ ನೀವು ನಾವು ಹೇಳಿದ್ದನ್ನು ಬದಲಿಸ್ಕೊಳ್ಳಿ. ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ. ನೆನ್ನೆ ನನಗೆ ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಒಬ್ಬರು ಫೋನ್ ಮಾಡಿದರು. ಅವ್ರದ್ದು 3 ತಿಂಗಳಾಯಿತು ಮನೆ ಆಲ್ಟ್ರ್ ಮಾಡಿಸಿ, ಹಳೆ ಮನೆಯೇ ಆಲ್ಟ್ರ್ ಮಾಡಿಸಿದ್ರಿ. ಅವ್ರು ಫೋನ್ ಮಾಡಿಬಿಟ್ಟು, ಸರ್ ತುಂಬ ಚೆನ್ನಾಗಿದೆ, ಈಗ ನಾವು ಮುಂಚೆಕ್ಕಿಂತ ಬಂದವರೆಲ್ಲ ನಮ್ಮ ಮನೆ ನೋಡಿ ಏನೋ ಖುಷಿ ಪಡ್ತಾರೆ, ಗಾಳಿ ಬೆಳಕು ಜಾಸ್ತಿ ಬರ್ತಾಯಿದೆ, ನೀವು ಬಂದು ನಮ್ಗೆ ತುಂಬ ಚೆನ್ನಾಗಿ ಮಾಡಿಸಿದಿರಿ, ಅದಕ್ಕೆ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ಬಿಡೋಣ ಅಂತ ಅವ್ರು ಫೋನ್ ಮಾಡಿದರು. ಇದೇ ರೀತಿ ನಿಮಗೆ ನನಗೆ ಕರೆಸಿ ಏನಾದರೂ ಆಲ್ಟ್ರ್ ಮಾಡಿಸ್ಕೊಂಡಿರೋರು ನಿಮ್ಗೆ ಪಾಸಿಟಿವ್ ಆಗಿರುತ್ತಲ್ವಾ, ಒಂದು ಫೋನ್ ಮಾಡಿ ನಂಗೆ ಹೇಳಿ, ನನಗೂ ಖುಷಿ ಆಗುತ್ತೆ. ನನಗೂ ಬೇರೆಯವ್ರಿಗೆ ಮಾಡಿಸ್ಬೇಕಾದ್ರೆ ಅವರು ಚೆನ್ನಾಗಿದ್ರು, ಇವ್ರಿಗೂ ಅದೇ ಥರ ಕೊಡೋಣಪ್ಪ, ಅವ್ರಿಗಿಂತ ಚೆನ್ನಾಗಿ ಏನಾದರೂ ಮಾಡೋಣಪ್ಪ ಅಂತ ಯೋಚನೆ ಬರುತ್ತೆ. ನನ್ನ ಹತ್ರ ಆಲ್ಟ್ರ್ ಮಾಡಿಸ್ಕೊಂಡಿರೋರು, ಪಾಸಿಟಿವ್ ಬಂದಿರೋರು ಕಮೆಂಟ್ಸಲ್ಲಿ ತಿಳಿಸಿ, ಸರ್ ಹಿಂಗೆ ಕರೆಸಿದ್ರೆ ನಿಮಗೆ ನಮ್ಮ ಹೆಸರು ಇಂಥದ್ದು, ಇಂಥ ಊರು, ನೀವು ಇಂಥ ದಿನ ಬಂದಿದ್ರಿ, ಇಷ್ಟು ದಿನ ಆಯಿತು, 2 ತಿಂಗಳು 3 ತಿಂಗಳಾಯಿತು, ಈಗ ನನಗೆ ಪಾಸಿಟಿವ್ ಬರ್ತಾಯಿದೆ ಅಂತ ನೀವು ತಿಳಿಸಿದಾಗ ಅದು ಜನಕ್ಕೆ ಅರ್ಥ ಆಗುತ್ತೆ. ಜನಗಳು ನಾವು ಹೇಳೋದಕ್ಕಿಂತ ಇಂಪಾರ್ಟೆಂಟು ನೀವು ಕಮೆಂಟ್ಸಲ್ಲಿ ತಿಳಿಸಿದಾಗ ಎಲ್ಲರೂ ಬುದ್ಧಿವಂತರೇ, ದಡ್ರು ಯಾರು ಇಲ್ಲ, ಎಲ್ಲ ಕಮೆಂಟ್ಸ್ಗಳು ಓದ್ತಾರೆ. ನೀವು ಕಮೆಂಟ್ಸ್ ಹಾಕಿರೋದನ್ನು ಓದಿದಾಗ ನಾವು ಹೇಳೋದನ್ನು ಬಳಸ್ಕೊತಾರೆ. ಇನ್ನೂ ಇದು 10% ಆದರೆ 90% ಜನ ನನ್ನನ್ನು ಕರೆಸ್ದಿರ ನಮ್ಮ ವಿಡಿಯೋ ನೋಡ್ಕೊಂಡು ಮಾಡ್ಕೊಂಡಿರೋರು ನನಗೆ ಫೋನ್ ಮಾಡ್ತಾರೆ, ಸರ್ ನಿಮ್ಮ ವಿಡಿಯೋ ನೋಡ್ಕೊಂಡು ನಾನು ಮನೆ ಮಾಡ್ಕೊಂಡೆ, ಇನ್ವಿಟೇಷನ್ ಕಾರ್ಡ್ ಕಳಿಸ್ತೀನಿ, ಗ್ರೂಪ್ ಪ್ರವೇಶಕ್ಕೆ ಬನ್ನಿ ಅಂತ. ಇಂಥವರೆಲ್ಲ ನಮ್ಮ ವಿಡಿಯೋ ನೋಡಿ ನೀವು ಏನೇನು ಆರ್ಡ್ರ್ ಮಾಡ್ಕೊಂಡಿದ್ದೀರಿ, ಅದು ಯಾವ ರೀತಿ ರಿಸಲ್ಟ್ ಬಂತು, ಖುಷಿ ಆಗ್ತಾ ಇದೆಯಾ, ಪರವಾಗಿಲ್ವಾ, ಇಲ್ಲ ಸರ್ ನಾನು ಮಾಡ್ಕೊಂಡೆ ನೀವು ಹೇಳಿದ್ದು ಬಂದಿಲ್ಲ ರಿಸಲ್ಟು, ಅದಾದರೂ ಕಮೆಂಟ್ಸ್ ಹಾಕಿ. ಆವಾಗ ನಮಗೆ ಮುಂದಕ್ಕೆ ನಾವು ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರೆ ಅಳವಡಿಸ್ಕೊತೀವಿ. ನಾವು ಎಲ್ಲರೂ ನಾನು ಮಾಡಿದ್ದೆ ಸರಿ ಅಂತ ನಾನು ಹೇಳಲ್ಲ, ಎಲ್ಲವೋ ಸಣ್ಣ ಪುಟ್ಟ ತಪ್ಪಿರುತ್ತೆ, ತಿದ್ಕೊಳೋದಕ್ಕೆ ನೀವೊಂದು ಕಮೆಂಟ್ಸ್ ಹಾಕಿದಾಗ ನಾವು ಅದನ್ನು ತಿದ್ಕೊತೀರಿ. ಚೆನ್ನಾಗಿರೋದು ಒಳ್ಳೆ ಕಮೆಂಟ್ಸ್ ಹಾಕಿದ್ರೆ ನಾವು ಖುಷಿ ಪಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀರಿ. ನಮಸ್ಕಾರ.